ಇವತ್ತು ಬ್ರಿಟಿಷರು ಮತ್ತು ಹೈದರಾಬಾದ್ ನವಾಬರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇದು. ಅಂದ್ರೆ ಸ್ವಾತಂತ್ರ್ಯ ಬಂದ ಮೇಲೆ ಇವತ್ತು ನಾವೇನ್ ಮಾಡ್ಕೊಂತ ಬರ್ತಾ ಇದೀವಿ. ಇವತ್ತು 133 TMC ಕೆಪಾಸಿಟಿ ಇದ್ದಂತ ತುಂಗಭದ್ರಾ ಜಲಾಶಯ 33 TMC ಹೂಳು ತುಂಬಿ ಇವತ್ತು ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಜಿಲ್ಲೆಗಳ ಕೆಳಭಾಗದ ರೈತರಿಗೆ ಅರ್ಧ 50% ರೈತರು ನೀರು ಸಿಗದೇನೆ ಕಣ್ಣೀರಿಡ್ತಾ ಇದೀವಿ. ಅಂದ್ರೆ ಈ ಪರಿಸ್ಥಿತಿಗೆಲ್ಲ ಕಾರಣ ತುಂಗಭದ್ರಾ ಜಲಾಶಯ. ಅಲ್ಲಿ ತುಂಬಿರ್ತಕ್ಕಂಥ ಹೂಳು, ಈ ಹೂಳಿನ ನಿರ್ವಹಣೆ ಮಾಡ್ಬೇಕಂತಂದ ಹೇಳಿ 1985ರಿಂದ ಕೂಡ ಎಲ್ಲಾ ಶಾಸಕರು ಕೇವಲ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ಮಾತಾಡ್ತಾರ. ವಿಧಾನಸೌಧದಲ್ಲಿ ಒಪ್ಪಿ ಒಬ್ರು ಯಾರೋ ಶಾಸಕರು ಮಾತಾಡ್ತಾರ. ಅಲ್ಲಿಂದ ಇಲ್ಲಿವರೆಗೂ ಯಾರೋ ಕ್ರಮ ತೆಗೆದುಕೊಳ್ತಾ ಇಲ್ಲ. 2017ರಲ್ಲಿ ಸರ್ಕಾರ ಗಮನ ಹರಿಸಬೇಕಂತಂದ ಹೇಳೇನೆ 101 ಟ್ರ್ಯಾಕ್ಟರ್ಗಳ ಮುಖಾಂತರ 31 ದಿನಗಳವರೆಗೆ ಈ ಜಲಾಶಯದಲ್ಲೇನೆ ರೈತರಿಂದಾನೇ ಹೂಳು ತೆಗಿತಕ್ಕಂಥ ಪ್ರಯತ್ನ ಮಾಡಿದ್ವಿ. ಅವಾಗ ವಿಧಾನ ಪರಿಷತ್ತು, ವಿಧಾನಸಭೆ, ಪಾರ್ಲಿಮೆಂಟ್ ನಲ್ಲಿ ಕೂಡ ಈ ವಿಷಯ ಚರ್ಚೆಗೆ ಬಂದಾಗ ಎಲ್ಲರೂ ಬರೀ ಅಪ್ರಿಶಿಯೇಟ್ ಮಾಡಿದ್ರಿ. ಅವಾಗ ಏನ್ ಹೇಳಿದ್ರಿ, ನಾವು ಪರ್ಯಾಯ ಜಲಾಶಯ ಕಟ್ತೀವಿ ನವಿಲಿ ಅಂತ ಹೇಳಿದ್ರಿ. ನವಿಲಿ ಪರ್ಯಾಯ ಜಲಾಶಯ ಕಟ್ತೀವಿ ಅಂತ ಹೇಳಿದ್ರು. ಆಂಧ್ರ ತೆಲಂಗಾಣದ ಪರ್ಮಿಷನ್ ತಗೊಂಡಿಲ್ಲ. ಇವತ್ತಿನವರೆಗೆ ಆಂಧ್ರ ತೆಲಂಗಾಣ ಜೊತೆಗೆ ನವಿಲಿ ಜಲಾಶಯದ ವಿಷಯ ಮಾತಾಡಿಲ್ಲ. ಒಂದ್ ವೇಳೆ ನವಿಲಿ ಜಲಾಶಯಕ್ಕೆ ನಿರ್ವಹಣೆ ಮಾಡ್ಬೇಕಾದ್ರೆ ಆ ತಳಿಗಳು ಇಲ್ಲಿ ಮುಳುಗಡೆ ಆಗ್ತಾವ. ಮುಳುಗಡೆ ಆಗ್ತಕ್ಕಂಥ ಆ ತಳಿಗಳನ್ನ ಅವರು ಸುಧಾರಣೆ ಮಾಡ್ಕೊಂಡು ಮಾಡೋದ್ರೊಳಗೆ 25 ವರ್ಷ ಬೇಕು. ಅಂದ್ರೆ 25 ವರ್ಷದಲ್ಲಿ ನಮ್ಮ ಪರಿಸ್ಥಿತಿಗಳು ಏನು ಅಂದ್ರೆ ನಮ್ಮ ರೈತರ ಪರಿಸ್ಥಿತಿಗಳು ಏನಾಗುತ್ತೆ ಗತಿ ಆಗ್ತದೆ. ಇವತ್ತು ಮೇಲೆ ಅಪರ ಭದ್ರಾ ಪ್ರಾಜೆಕ್ಟ್ ಮಾಡಿ ಇವತ್ತು 4 ಜಿಲ್ಲೆಗಳಿಗೆ ಭದ್ರಲ್ಲಿಂದ ನೀರು ತಗೊಳಕಂತ ಇವತ್ತು 19 TMC ನೀರು ಬಳಕೆ ಆಗ್ತಾ ಐತೆ. ಸಿಂಗ್ಟಾಲೂರಿಂದ 30 TMC ನೀರು ಬಳಕೆ ಆಗ್ತಾ ಐತೆ, 18 TMC. ಅಂದ್ರೆ ಈ ರೀತಿಯಾಗಿ ಮೇಲ್ಭಾಗದಲ್ಲಿ ನೀರು ಬಳಕೆ ಆಗ್ತಾ ನಮ್ಮಲ್ಲಿ ಹೂಳು ತುಂಬ್ತಾ ಹೋಗಿದ್ರೆ ನಮ್ಮ ರೈತರೆಲ್ಲ ಕಣ್ಣೀರಿರ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಹಂಗಾಗಿ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ರಾಜ್ಯಗಳ ಮತ್ತು ಕೇಂದ್ರ ಸರ್ಕಾರಕ್ಕೆ ಗಮನ ಹರಿಸಬೇಕಂತಂದೇಳಿ ಇವತ್ತಿನ ಮತ್ತೊಮ್ಮೆ ರೈತರ ಟ್ರ್ಯಾಕ್ಟರ್ಗಳಿಂದ ಹೂಳು ತೆಗಿತಕ್ಕಂಥ ಪ್ರಯತ್ನಕ್ಕೆ ಬಂದಿದ್ದೀವಿ. ಪೂಜ್ಯ ಮಹಾಸ್ವಾಮೀಜಿಗಳಿಂದ ಪೂಜೆ ನಿರ್ವಹಣೆ ಮಾಡಿ ಹೂಳು ತೆಗೆಯಕ್ಕೆ ನಾವು ರೈತರಿಂದ ಪ್ರಾರಂಭ ಮಾಡ್ತೀವಿ.